ಮೆಸೇಜ್ ಕೊಡುತ್ತೆ. ಅವರೆಲ್ಲ ಮೂವೀಸು ಯಾವಾಗಲೂ ಏನೋ ಒಂದು ಮೆಸೇಜ್ ಕೊಡುತ್ತೆ. ಆ್ಯಂಡ್ ಸೇಮ್ ವೇ ಈ ಮೂವಿನೂ ಹಾಗೆ ಮೆಸೇಜ್ ಕೊಡುತ್ತೆ. ಆ್ಯಂಡ್ ಸಚ್ ಅ ವೆರಿ ಇಂಟ್ರೆಸ್ಟಿಂಗ್ ಮೂವಿ. ಅಂದರೆ ಯು ಡೋಂಟ್ ಇವನ್ ಗೆಟ್ ಬೋರ್ಡ್ ಫಾರ್ ಅ ಸಿಂಗಲ್ ಮಿನಿಟ್ ಆಲ್ಸೋ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಸರ್ಗೆ ಇದು ರೀಮೇಕ್ ಅಂತ ಹೇಳಂಗೆ ಇಲ್ಲ, ಹಾಗಾದ್ರೆ ರೀಮೇಕ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ಲೈಕ್ ದ್ಯಾಟ್. ಇಟ್ ಇಸ್ ರಿಯಲಿ ಗ್ರೇಟ್. ತುಂಬ ಮೇಕಿಂಗ್ ವೈಸ್ ಆಗಿರಲಿ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮೂವಿಗೆ ಅವಾರ್ಡ್ ಬಂದಾಗೆ ಹೋಗ್ಲಿ ಸರ್, ಈ ಮೂವಿಗೂ ಅವಾರ್ಡ್ ಥ್ಯಾಂಕ್ ಯು. ಭಾವನಾತ್ಮಕ ಚಿಂತನೆ ಉಳ್ಳಂಥ ಸಿನಿಮಾ ಇದು, ಹೇಗೆ ಅನಿಸ್ತು ಸರ್ ನೋಡಿ? ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಚೆನ್ನೈಯಿಂದ ಬಂದೆ ಇವಾಗ ಫಿಲ್ಮ್ ನೋಡೋಕ್ಕೆ. ದಯಾನಂದ್ ಸರ್ ಆ್ಯಸ್ ಯೂಶುವಲ್ ತುಂಬ ಡೆಪ್ತಾಗಿ ತೊಗೊಂಡು ಕೊಡ್ತಾರೆ. ಆ್ಯಂಡ್ ಇಟ್ಸ್ ಅ ಹಾರ್ಟ್ ಫಿಲಮ್, ಹಾರ್ಟ್ ಟಚಿಂಗ್ ಫಿಲಮ್. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಒಂದು 15-20 ಮಿನಿಟ್ಸ್ ಐ ವಾಸ್ ಗ್ಲೂಡ್. ಆಮೇಲೆ ಈ ಒಂದು ಸೀನ್ ಬರುತ್ತೆ, ನಾನು ಹೇಳೋಕ್ಕೆ ಇಷ್ಟ ಆಗಿಲ್ಲ. ಅದು ಸ್ಟೇಷನ್ನಲ್ಲಿ ಒಂದು ಸೀನ್ ಬರುತ್ತೆ, ಅಮ್ಮ ಮತ್ತು ಮಗಂದು. ಅದೆಲ್ಲ ತುಂಬ ಡೆಪ್ತ್ ಆಗಿದೆ. ಇಟ್ಸ್ ಹ್ಯೂಮನ್ ಇಮೋಷನಲ್ ಫಿಲಮ್ ಆ್ಯಂಡ್ ವೆರಿ ಟಚಿ ಫಿಲಮ್. ತುಂಬ ಹೆವಿ ಹಾರ್ಟಾಗಿ ಹೋಗ್ತಾ ಇದ್ದೀನಿ ನಾನು. ಏನೋ ಒಂದು ತುಂಬ ಖುಷಿಯಾಗಿ ಬಂದೆ. ಕಮರ್ಷಿಯಲ್ ಫಿಲಮ್ ಅಂತ ಸ್ವಲ್ಪ ಹಾರ್ಟ್ ಫಿಲಮ್ ಚೆನ್ನಾಗಿತ್ತು. ದಯಾನಂದ್ ಸರ್ ಎಕ್ಸಲೆಂಟ್. ಈಸ್ ಎ ವೆರಿ ಇಂಟೆಲೆಕ್ಚುಯಲ್ ಡೈರೆಕ್ಟರ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಎಲ್ಲ ನೋಡಬೇಕು, ಥ್ಯಾಂಕ್ ಯು ಸರ್. ಜೋರಾಗಿ ಹೇಳಿ, ಹಂಗೆ ಹೇಳಿ, ಮನೆಗೆ ಬಿಡಿ. ಸೊ ನನ್ನ ಹೆಸರು ಐಶ್ವರ್ಯ. ಮೂವಿ ತುಂಬ ಚೆನ್ನಾಗಿತ್ತು. ಮೂವಿ ಸ್ಟೋರಿ ಬಗ್ಗೆ ಏನು ಅಂತಂದರೆ ಲೈಕ್ ಕ್ರೈಮ್ ಮಾಡೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಬೇಕು. ಆ್ಯಂಡ್ ಕ್ರೈಮ್ ಮಾಡೋದು ಎಲ್ರಿಗೂ ಈಸಿ ಅಲ್ಲ. ಆ್ಯಂಡ್ ಲಾನ ಕೈಯಲ್ಲಿ ಇಟ್ಕೋಬಾರ್ದು ಅಂತ ಲಾ ಜಡ್ಜ್ ಮಾಡೋಕ್ಕೆ ಆಲ್ರೆಡಿ ಇದ್ದಾರೆ. ಆ್ಯಂಡ್ ಲೈಕ್ ಮೂವಿ ತುಂಬ ಚೆನ್ನಾಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್, ಸೌಂಡ್ ಎಫೆಕ್ಟ್, ಎವ್ರಿಥಿಂಗ್ ಇಸ್ ಸೊ ಗುಡ್. ಆ್ಯಕ್ಟ್ರೆಸ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸರ್ಗೆ ತುಂಬ ಲಕ್, ಲೈಕ್ ಐ ವಿಶ್ ದೆಮ್. ಸೊ ದಟ್ಸ್ ಆಲ್. ಹೇಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ದಯಾಲ್ ಪದ್ಮನಾಭನ್ ಸರ್ ಜೊತೆ ಒಟ್ಟಿಗೆ ವರ್ಕ್ ಮಾಡಿರೋದ್ರಿಂದ ನನಗೆ ಅವರ ಕಂಟೆಂಟ್ ಸ್ಟೈಲ್ ಬಗ್ಗೆ ನನಗೊಂದು ಕೆಲವೊಂದು ಐಡಿಯಾಸ್ ಇದೆ. ಈಸ್ ಮೋರ್ ಇನ್ ಟು ಕಂಟೆಂಟ್ ಸಿನಿಮಾ. ಆಮೇಲೆ ಒಂದು ಕಥೆಯಲ್ಲಿ ಒಂದು ವಿಷಯವಾಗಿ ತುಂಬ ಡೆಪ್ತಾಗಿ ಇದರಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಪೊಲಿಟಿಕಲ್ ಕ್ರೈಮ್ ಸಬ್ಜೆಕ್ಟ್. ಇದು ವಿಷಯ ಏನಂದರೆ, ಈಗ ಕ್ಯಾಪಿಟಲ್ ಪನಿಷ್ಮೆಂಟ್ ಏನು ಕೊಡ್ತಾರೆ ಅಂದರೆ ಡೆತ್ ಪೆನಾಲ್ಟಿ, ಇದರ ವಿಷಯವಾಗಿ ಇವರು ತುಂಬ ಡೆಪ್ತಲ್ಲಿ ಆ ಕಥೆನ ಇವರು ಹೆಂಗೆ ನೀಲ್ ಮಾಡಿ ಹೀಸ್ ಟ್ರೈ ಟು ಅಡ್ರೆಸ್ ದ ಇಶ್ಯೂ. ಅಂದರೆ ಬೇಸಿಕ್ಲಿ ಇದೊಂದು ಪನಿಷ್ಮೆಂಟ್ ಏನಿದೆ, ರೈಟ್ ಆರ್ ರಾಂಗ್ ಅನ್ನೋ ಒಂದು ಡಿಬೇಟೇಬಲ್ ವಿಷಯವಾಗಿ ಇವರು ಅಡ್ರೆಸ್ ಮಾಡಿದ್ದಾರೆ. ಸೊ ಕಥೆ ತುಂಬ ಚೆನ್ನಾಗಿದೆ, ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ತುಂಬ ಇದೆ ಸೆಕೆಂಡ್ ಹಾಫಲ್ಲಿ. ಇಟ್ ಈಸ್ ಅ ಗುಡ್ ಫಿಲ್ಮ್ ಓವರ್ ಆಲ್. ಥ್ಯಾಂಕ್ ಯು ಸರ್. ಭದ್ರಾವತಿ ಕುಮಾರ್ ಪ್ರೊಡ್ಯೂಸರ್ ಮಾತಾಡ್ತೀನಿ. ಪ್ರೆಸೆಂಟ್ ರನ್ನಿಂಗ್ ಸಿನಿಮಾ ಮಾಡ್ತಾ ಇದ್ದೀನಿ. ಕಂಟೆಂಟ್ ಬೇಕು ಅಂತ ಇದ್ದಾರೆ. ಬ್ಯೂಟಿಫುಲ್ ಕಂಟೆಂಟ್. ಆರ್ಟಿಕಲ್ ಎಲ್ಲೂ ಕೂಡ ಬೋರ್ ಆಗಲ್ಲ. ನಿಮಗೆ ಸಿನಿಮಾ ನೋಡಿಸ್ಕೊಂಡು ನೀಟಾಗಿ ಹೋಗ್ತಾ ಇದೆ, ಅದ್ಭುತವಾಗಿ ಹೋಗ್ತಾ ಇದೆ ಸಿನಿಮಾ. ದಯವಿಟ್ಟು ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಬ್ಯೂಟಿಫುಲ್ ಸಿನಿಮಾ, ಒಳ್ಳೆಯದಾಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಹೇಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ದಯಾಲ್ ಅವ್ರಿಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾರ್ಡನರಿ ಇದೆ. ಸಸ್ಪೆನ್ಸು ಅದೇ ದೊಡ್ಡ ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾರ್ಡನರಿ ಇದೆ. ಒಂದು ಪಾಯಿಂಟ್ ಇದೆ, ಡಿಸ್ಕಸ್ ಮಾಡೋಂಥ ಪಾಯಿಂಟ್ ವರ್ಡ್ಫುಲ್, ಅದ್ರ ಬಗ್ಗೆ ಮಾತಾಡ್ತಾರೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ನಾಲೆಡ್ಜ್ ಹೇಗಿತ್ತು ಸರ್? ನಾಲೆಡ್ಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಅದೇ ಆ ಪಾಯಿಂಟ್ ಚೆನ್ನಾಗಿದೆ. ನಾವು ಅಂದ್ಕೊಂಡಿಲ್ಲ ಈಗ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ. ಕ್ಯಾಶುವಲಾಗಿ ಹೋಗ್ತಾ ಇದ್ದು ಪಿಕ್ಚರ್ ಫಸ್ಟ್ ಹಾಫ್ ಬರೋಣ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫು ಹೋಗ್ತಾ ಕ್ಲೈಮ್ಯಾಕ್ಸ್ ಒಂದು 10 ನಿಮಿಷ ಇದ್ದಾಗ ಒಂದು ಒಳ್ಳೆ ಟ್ವಿಸ್ಟ್ ಬಂದು ಥಿಂಕ್ ಮಾಡೋ ಥರ ಇದೆ ಕ್ಲೈಮ್ಯಾಕ್ಸು. ಬಟ್ ಡಿಸ್ಕಷನ್ ಆಗೋಂಥ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಈಗಲೇ ಲಕ್ಷ್ಮೀಕಾಂತನ ಕೊಲೆ ಬಲಕ್ ಅಂತ ಸಿನಿಮಾ ನೋಡಿದೆ. ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಸಿನಿಮಾ ಯಾವಾಗಲೂ ಒಂದು ಥಿಂಕ್ ಮಾಡೋ ಥರ ಇರಬೇಕು. ಆ್ಯಕ್ಚುಲಿ ಯಾವುದೋ ಒಂದು ವಿಷಯನ ಥಿಂಕ್ ಮಾಡೋ ಥರ ನಮ್ಗೆ ಉಂಟು ಮಾಡಬೇಕು. ಆ ವಿಷಯದಲ್ಲಿ ಇದರಲ್ಲಿ ಡೆತ್ ಪೆನಾಲ್ಟಿ ಬಗ್ಗೆ ಮಾತಾಡಿರೋ ಒಂದು ಸೀರಿಯಸ್ ಟಾಪಿಕ್ಕು. ಆ್ಯಂಡ್ ಇದನ್ನು ಈ ಡಿಸ್ಕಷನ್ ಇವಾಗಲ್ಲ, ತುಂಬ ವರ್ಷದಿಂದ ನಡೀತಾ ಇರೋದು. ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸಿನಿಮಾ. ಇದನ್ನು ಎಲ್ಲರೂ ನೋಡಬೇಕು, ಇದನ್ನು ಬೆಣ್ತಟ್ಟಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ದಯಾಲ್ ಸರ್ ಸಿನಿಮಾ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ತುಂಬ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಅದರದ್ದೇ ಆದ ವೈಶಿಷ್ಟ್ಯತೆ ಇರುತ್ತೆ. ಇದರಲ್ಲೂ ಹಾಗೇನೆ ಲಾಂಗ್ ಟೈಮ್ ಒಳ್ಳೆ ಸಿನಿಮಾ ನೋಡಿದ್ದೀವಿ. ಕೊನೆ ತನಕನೂ ಯಾವ ಒಂದು ಕ್ಯಾರೆಕ್ಟರ್ ಕೂಡ ಅಥವಾ ಯಾವುದೇ ಒಂದು ಸೀನ್ ಕೂಡ ಡಿಲೇ ಆಗ್ತಿರೋ ಥರ ನೋಡ್ಕೊಂಡಿದ್ದಾರೆ. ಸೊ ಮೂವಿ ಇಸ್ ಎಕ್ಸಲೆಂಟ್.
ಹಗ್ಗದ ಕೊನೆಯಿಂದ ಇನ್ಸ್ಪೈರ್ ಆಗಿ ಒಂದು ಹೊಸ ಅಪ್ರೋಚ್ ತಮಿಳಲ್ಲಿ ಮಾಡುವಾಗ ಲಕ್ಷ್ಮೀಕಾಂತನ ಕೊಲೆಬೇಕಂತ ಟೈಟಲ್ ಮಾಡಿ ಒಂದು ಹೊಸ ಅಪ್ರೋಚ್ ಮಾಡಿದೆ. ಟೋಟಲಿ ಜಸ್ಟ್ ಈ ಒರಿಜಿನಲ್ ಹಗ್ಗದ ಕೊನೆ ನೋಡುವಾಗ ಇದು ನೋಡುವಾಗಲೂ ಬೇರೆ ಥರ ಇರುತ್ತೆ. ಸೊ ಈಗ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ. ನನಗೊಂದು ಖುಷಿ ಏನಂದರೆ ಒಂದು ಕನ್ನಡ ಲಿಟ್ರೇಚರು ಮತ್ತು ತಮಿಳಲ್ಲಿ ಇದೆ. ಸೆಕೆಂಡ್ ಫಿಲಿಮ್ ನಂತ ಕನ್ನಡದಲ್ಲಿ ಕನ್ನಡ ಲಿಟ್ರೇಚರ್ನ ತಮಿಳಲ್ಲಿ ಮಾಡ್ತಾ ಇರುವ ಸೆಕೆಂಡ್ ಸಿನಿಮಾ ಇದು. ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನು ಯಾವತ್ತೂ ಈ ಕರ್ನಾಟಕ ಮಣ್ಣಿಗೆ, ಕನ್ನಡ ಫ್ಯಾನ್ಸ್ಗೆ ಯಾವತ್ತೂ ಲಾಯಲ್ ಆಗಿರ್ತೀನಿ. ಬಿಕಾಸ್ ದೇ ಓನ್ಲಿ ಗಿವ್ ಮಿ ದಟ್ ಆಲ್ ದಿ ಸ್ಟ್ಯಾಟಸ್. ಸೊ ಇನ್ ಪೇಯಿಂಗ್ ಬ್ಯಾಕ್ ದ ರೆಸ್ಪೆಕ್ಟ್, ಇದು 2ನೇ ಸಿನಿಮಾ ಕನ್ನಡ ಲಿಟ್ರೇಚರ್ ತಮಿಳಲ್ಲಿ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್.